ಓ ರಘು, ಲೋ ರಘು, ಏನಾಯ್ತೋ ರಘು? ಏನಾಗ್ಬಿಟ್ಟಿಯೋ ರಘು? ಬದುಕಿದೀಯಾ ಸತ್ತೋಗಿದ್ಯಾ ರಘು? ನಿಜ ಹೇಳ್ದೇನೆ ಹೋಗ್ಬಿಟ್ಟಿಯಲ್ಲೋ. ನಾನೇನಾಗ್ಬೇಕು ಹಾಳಾದೋನೆ? ಅಯ್ಯೋ ಅಬ್ಬಬ್ಬಾ, ಸಾಕ್ ಮಾಡಿ ಆಂಟಿ, ಕೇಳಕ್ ನನ್ ಕೈಲಿ ಕಷ್ಟ ಆಗ್ತಿದೆ. ಅಯ್ಯೋ ನಿನಗೆ ಕೇಳಕ್ ಕಷ್ಟನೇ ಕಣೆ, ನನಗ್ ಚಿತೆ ಮೇಲೆ ಕೂತಂಗಿದ್ಯೇ. ಮೈಯೆಲ್ಲ ಉರಿ, ತಲೆ ನೋವು, ಹೊಟ್ಟೆ ನೋವು, ಹೆಂಗೆಂಗೋ ಆಗ್ತಾ ಇದೆಯೇ. ಅಯ್ಯಯ್ಯೋ, ನಿಮ್ ರಿಲೇಟಿವಾ, ಫ್ರೆಂಡಾ, ಬ್ರದರಾ? ಅವನ್ಗೋಸ್ಕರ ಯಾಕೆ ಇಷ್ಟ ಅಳ್ತಾ ಇದೀರಾ? ನಿನಗ್ ಗೊತ್ತಿಲ್ವೇ, ನನ್ ಗಂಡ ಹೋದಾಗ್ಲೂ ನಾನು ಇಷ್ಟೊಂದು ಹತ್ತಿರ್ಲಿಲ್ಲ. ಫಸ್ಟ್ ಟೈಮ್, ಮೊದಲನೇ ಸಲ ಅಳ್ತಿದ್ದೀನಿ. ಹೋಗ. ಅಯ್ಯಯ್ಯೋ, ಇವಾಗ ಅವನ್ಗೋಸ್ಕರ ಇಷ್ಟೊಂದು ಅಳೋ ಅವಶ್ಯಕತೆ ಏನಿದೆ? ಏನಾದ್ರೂ ರಹಸ್ಯ ತಿಳ್ಕೊಳ್ತಾ ಇದ್ರೆ ನನ್ನ ಹೊಟ್ಟೆ ನೋವುತ್ತೆ ಕಣೆ. ಗೊತ್ತಾದ್ಮೇಲೆ ಎಲ್ರಿಗೂ ಹೇಳ್ದೆ ಹೋದ್ರೆ ನನ್ನ ಹೊಟ್ಟೆ ಊದ್ಕೊಂಡ್ಬಿಡುತ್ತೆ. ಅಯ್ಯೋ, ಇವಾಗ ಹೀಗೆ ಕುತ್ಕೊಂಡು ಅಳೋ ಬದ್ಲು ನೆನ್ನೆನೆ ಅವನ್ನ ಪೂಸಿ ಹೊಡೆದೋ ಭಯ ಪಡ್ಸೋ ಆ ನಿಜನ ನೀನ್ ತಿಳ್ಕೊಬಹುದಾಗಿತ್ತಾನೆ. ಅಯ್ಯೋ, ಅವ್ನು ನನಗ್ ಮೋಸ ಮಾಡ್ತಾನೆ ಅಂತ ನನಗೇನೆ ಗೊತ್ತು. ಅಯ್ಯೋ ಲೇ, ನೆನ್ನೆ ಎಲ್ಲ ಚೆನ್ನಾಗಿದ್ಯಲ್ಲೋ, ಬೆಳಗ್ಗೆನೆ ಏನಾಗ್ಬಿಟ್ಟಿಯೋ ರಘು? ನಿನ್ನ ಎಲ್ಲಿ ಅಂತ ಹುಡುಕ್ಲೋ ರಘು? ಶವನೂ ಕಾಣಿಸ್ತಿಲ್ವಲ್ಲೋ ರಘು? ನಿನಗ ಅನ್ನ ಇಟ್ಟಿದಾರ ಇಲ್ಲ ಪಿಂಡ ಇಟ್ಟಿದಾರ ಹೇಳಿಲ್ವಲ್ಲೋ ರಘು? ಏನೋ ವಿಷಯ ಹೇಳ್ದೆ ಹೋಗ್ಬಿಟ್ಟಿಯಲ್ಲೋ. ಮನೆ ಹಾಳ, ದರಿದ್ರದೋನೆ, ಹಾಳಾದೋನೆ. ಅಯ್ಯೋ, ಏನಂಟಿ ನೀವು? ಇಷ್ಟ ಸಲ ಮನೆ ಹಾಳು ನೆನ್ಪು ಮಾಡ್ಕೊಳ್ಳೋ ಬದ್ಲು ದೇವ್ರನ್ನಾದ್ರೂ ನೆನ್ಪಿಸ್ಕೊಂಡಿದ್ರೆ ಪುಣ್ಯನಾದ್ರೂ ಬರ್ತಿತ್ತು. ಅವನ ಹೆಸರಲ್ಲೇ ದೇವ್ರ ಹೆಸರಿದೆಯಲ್ಲೇ. ಅಯ್ಯೋ, ಆದ್ರೆ ಅವನು ದೆವ್ವ, ಪಿಶಾಚಿ, ಭೂತ. ಅವನು ಯಾರಾದ್ರೂ ಸರಿ, ಅವನ ಹತ್ರ ನಿಜ ಉಳ್ಕೊಂಡಿದ್ಯಲ್ಲೇ. ಅವನು ಹೋಗ್ಬಿಟ್ಟಿದ್ರೆ ನಮಗ್ ನಿಜ ಯಾವತ್ತೂ ಗೊತ್ತಾಗೋದೇ ಇಲ್ವಲ್ಲೇ. ಅಯ್ಯೋ ಬಿಟ್ಟಾಕಿ ಆಂಟಿ, ಒಂದ್ ಚಾನ್ಸ್ ಮಿಸ್ ಆದ್ರೆ ಏನಂತೆ, ಇನ್ನೊಂದ್ ಒಳ್ಳೆ ಚಾನ್ಸ್ ಬರುತ್ತಲ್ವಾ? ಅಯ್ಯೋ, ಚಾನ್ಸ್ ಬರಲ್ಲ ಅಂತಲ್ಲ ಕಣೆ, ಆ ನಿಜನ ತಿಳ್ಕೊಳ್ದೆ ಹೋದ್ನಲ್ಲ ಅನ್ನೋ ಕೊರಗು. ಆ ನಿಜ ಯಾವ್ದೋ ಏನೋ ಆ ಮೇಲಿರೋನ್ಗೆ ಗೊತ್ತು. ಅಯ್ಯೋ ರಘು, ಎಂತ ಮೋಸ ಮಾಡಿ ಹೋಗ್ಬಿಟ್ಯೋ. ನಿಜ ಹೇಳ್ತೀನಿ ಅಂದೆ, ಹೇಳ್ದೇನೆ ಹೋಗ್ಬಿಟ್ಟಿಯಲ್ಲೋ. ಎಲ್ಲಿದ್ಯೋ? ನಿಜ ಹೇಳಿದ್ರೆ ಚೆನ್ನಾಗಿರ್ತಿತ್ತಲ್ಲೋ, ಹಾಳಾದೋನೆ. ಈ ಮನೆಯವ್ರನ್ನೆಲ್ಲ ಒಂದ್ ಆಟ ಆಡಿಸ್ಬಿಡ್ತಿದ್ನಲ್ಲೋ ದೇವ್ರೇ. ಏನ್ರಿ? ಏನಿಲ್ಲ ರೀ. ಮಕ್ಕಳು ಮಲಗಿದ್ರಾ? ಹಾ, ಮಲ್ಗಿದ್ರು. ರಾಕಿ ಅವನು ನಿದ್ದೆ ಮಾಡ್ದ. ನಾಳೆ ಇರೋ ಟೆಸ್ಟ್ಗೆ ಮಕ್ಕಳು ರೆಡಿ ಆದ್ರಾ? ರೆಡಿ ಇದ್ದಾರೆ. ಪಾಸ್ ಆಗ್ತಾರಲ್ವಾ? ಆಗ್ತಾರೆ. ಇನ್ನೇನಾದರೂ ಕೇಳಬೇಕಾ? ಕೇಳಬೇಕು. ಏನು? ಕಾಫಿ ಟೀ ಏನಾದರೂ ಕುಡಿತೀರಾ? ಇವಾಗ ಕುಡಿಯೋಕೆ ಮೂಡಿಲ್ಲ. ಏನು ಕೇಳಬೇಕು ಅಂತ ಅನ್ಕೊಂಡಿದ್ದೀರೋ ಕೇಳಿ. ಅದು ನೀವು ಮನೆಗೆ ಯಾವಾಗ ಬಂದ್ರಿ? ನೈಟ್ ಬಂದೆ. ಎಷ್ಟು ಗಂಟೆಗೆ ಬಂದ್ರಿ? ಟೈಮ್ ನೋಡಿಲ್ಲ. ನೀವು ಬಂದಾಗ ಆ ರಘು ಏನಾದರೂ ನಿಮಗೆ ಸಿಕ್ಕಿದ್ನಾ? ಯಾರು? ಅದೇ ರಘುರಾಮ್. ಇಲ್ಲ. ನಿಜವಾಗ್ಲೂ ನಿಮಗೆ ಸಿಗ್ಲಿಲ್ವಾ? ಅಂದರೆ ಅವನು
ಕಾಣಿಸ್ತಿಲ್ವಲ್ಲ. ಹೊರಟು ಹೋಗಿರ್ತಾನೆ ಎಲ್ಲಿಗೆ? ಅವನ ಮನೆಗೆ. ಹೇಳ್ದೆ ಹೋಗಿದ್ದಾನೆ. ಅಂದರೆ ಅವನು ಕಾಣೆಯಾಗಿರೋದಕ್ಕೆ ಕಾರಣ ನಾನೇ ಅಂತ ಚಿಕ್ಕಮ್ಮ ಅವರು. ನೀವು ಅವನಿಗೇನಾದರೂ ಮಾಡಿದ್ರಾ? ಅಯ್ಯೋ ಇಲ್ಲ ರೀ, ನಾನೇನು ಮಾಡಿಲ್ಲ. ಬೆಳಗ್ಗೆವರೆಗೂ ನಂಗೆ ಎಚ್ಚರನೂ ಆಗಿಲ್ಲ. ಮತ್ತೆ ಟೆನ್ಷನ್ ಆಗ್ತಾ ಇದ್ದೀರಾ? ಅದು ನನ್ನ ಮೇಲೆ ಅಪವಾದ ಬಂದಿದೆಯಲ್ಲ ರೀ. ಅದು ನಿಜ ಅಲ್ಲ ಅಂದಮೇಲೆ ನೀವು ಕಂಗಾಲಾಗೋ ಅವಶ್ಯಕತೆ ಇಲ್ಲ. ಅಂದರೆ ನೀವೇನಾದರೂ ಅವನ್ನ ನಾನು ಏನೂ ಮಾಡಿಲ್ಲ. ಅದು ಹೋಗಿ ಮಕ್ಕಳ ಜೊತೆ ಮಲ್ಕೊಳ್ಳಿ, ನನ್ನ ಕೆಲಸ ಇದೆ. ಹಾಗಲ್ಲ ರೀ, ಅವನು ಅವನು ಹೊರಟು ಹೋಗಿದ್ದಾನೆ, ಮತ್ತೆ ಇನ್ಯಾವತ್ತೂ ಬರಲ್ಲ. ಅದು ಹಾಗಲ್ಲ. ಇನ್ನು ನನ್ನ ಡಿಸ್ಟರ್ಬ್ ಮಾಡದೆ ಹೋಗ್ತೀರಾ ಪ್ಲೀಸ್? ಹೇಳು ವಸು, ರಾತ್ರಿ ಅಭಿನ್ ಕೇಳಿದ್ಯಾ? ಅಭಿ ಏನಂತ ಹೇಳ್ದ ವಸು? ಅಣ್ಣ ಅವನ್ನೇನಾದರೂ ಮಾಡಿದಾನ ಅದಕ್ಕೆ? ಇಲ್ಲ, ಅವ್ರು ನಂಗೆ ಯಾವ ವಿಷಯನೂ ಹೇಳಲಿಲ್ಲ. ಅದೇನು, ಆ ಟೈಮ್ಗೆ ಅಭಿ ಮನೆಗೆ ಬಂದಿದ್ನಲ್ಲ? ಖಂಡಿತ ಅಭಿ ಅವನ್ನ ನೋಡಿರ್ತಾನೆ. ಆ ಟೈಮಲ್ಲಿ ಅವನ್ನ ಹಾಗೆ ನೋಡಿ ಅಭಿ ಅಣ್ಣ ಸುಮ್ಮನೆ ಇರಲ್ಲ. ನಿಜ ಹೇಳಿ ಅದಕ್ಕೆ. ನಾನೆಷ್ಟು ಕೇಳಿದ್ರೂ ಏನೂ ಹೇಳಲಿಲ್ಲ. ಅವನು ಹೊರಟು ಹೋಗಿದ್ದಾನೆ, ಇನ್ಯಾವತ್ತೂ ವಾಪಸ್ ಬರಲ್ಲ ಅಂತ ಮಾತ್ರ ಹೇಳಿದ್ರು. ಅಂದ್ರೆ ಅಭಿಗೂ ಅವನ ಬಗ್ಗೆ ಗೊತ್ತಿಲ್ಲ ಅನ್ಸತ್ತೆ. ಇಲ್ಲ ರೀ, ಅಭಿ ಹಾಗೆ ಖಚಿತವಾಗಿ ಹೇಳಿದಾನೆ ಅಂದ್ರೆ ಖಂಡಿತ ಅಭಿನೇ ಅವನಿಗೇನೋ ಮಾಡಿರ್ತಾನೆ. ಹೌದದ್ಕೆ ಅವನಂತವ್ರನ್ನ ನೋಡಿದ್ರೆ ಅಣ್ಣಂಗಾಗಲ್ಲ. ಹೆಣ್ಮಕ್ಳನ್ನ ಗೋಳಾಡ್ಸೋರ್ನ ಕಂಡ್ರೆ ಅಣ್ಣ ಹೊಡಿದೆ ಸುಮ್ಮನೆ ಬಿಡಲ್ಲ. ಮತ್ತೆ ಆ ವಿಷಯನ ನನ್ನ ಹತ್ರ ಹೇಳ್ಬೋದಲ್ವಾ? ನಾನು ಧೈರ್ಯವಾಗಿರ್ತಿದ್ದೆ. ಅಭಿ ಎಲ್ಲ ವಿಷಯನೂ ಹೇಳೋದಿಲ್ಲಮ್ಮ. ಅಭಿನೇ ನಿನ್ ಧೈರ್ಯ. ಹೌದು ಅದಕ್ಕೆ ಈ ವಿಷಯನ ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಡಿ. ಅವನಿಗೇನಾಯ್ತು ಗೊತ್ತಾಗಿದ್ರೆ ಚೆನ್ನಾಗಿತ್ತು. ಅವನೇನಾದ್ರೆ ನಮ್ಗೇನ್ ವಸು? ಅವ್ನು ಈ ಮನೆಗೆ ಬರಲ್ಲ ಅಂತ ಅಭಿ ಹೇಳಿದ್ನಲ್ಲ, ನೀನ್ ಧೈರ್ಯವಾಗಿರು. ಹೌದು ವಸು, ಮೊದಲೇ ಮಕ್ಕಳ ವಿಚಾರದಲ್ಲಿ ಅಮ್ಮ ಟೆನ್ಷನ್ ಆಗಿದ್ದಾರೆ. ನೀನು ಈ ಟೆನ್ಷನಲ್ಲಿ ಒದ್ದಾಡ್ತಾ ಮಕ್ಕಳ ವಿಚಾರನ ಮರ್ತು ಬಿಟ್ರೆ ಮತ್ತೆ ಅದೊಂದು ಸಮಸ್ಯೆ ಆಗತ್ತೆ. ಇದನ್ನೆಲ್ಲ ಬಿಟ್ಟಾಕಿ ಮಕ್ಕಳನ್ನ ಟೆಸ್ಟ್ಗೆ ಪ್ರಿಪೇರ್ ಮಾಡಿಸಿ ಅದಕ್ಕೆ. ಒಟ್ಟಿನಲ್ಲಿ ಗಂಡ ಅಂತರ ಮುಗೀತು, ಮನ್ಸಿಗೆ ಸಮಾಧಾನ ಆಗ್ತಾ ಇದೆ. ಈ ಸಲ ಆದರೂ ನೋಡ್ಕೊಂಡು ಡ್ರೈವ್ ಮಾಡೋಣ.
ಯಾರನ್ನೋ ಗುದ್ದಿ ಅವ್ರನ್ನ ಮನೆ ಕರ್ಕೊಂಬರ್ಬೇಡ. ಏಯ್, ನಿನ್ನ ಏಯ್, ನಿಲ್ಲು. ವಸು, ಖಂಡಿತ ಅಭಿ ಅವನಿಗೇನೋ ಮಾಡಿರ್ತಾನೆ. ಅಭಿ ಹೇಳ್ದೇ ಇದ್ರು ಅದು ಕನ್ಫರ್ಮ್. ಇನ್ನೇನೇನು ಹೆದರ್ಬೇಡ. ಹೌದು, ಅಭಿ ನಿಂಗೆ ಯಾವ ವಿಷಯನೂ ಹೇಳಿಲ್ವಾ? ಯಾವ ವಿಷಯ ಅಕ್ಕ? ಅದೇ ಅವನೇನಾದ್ರೂ ಅಭಿಗ್ ನಿಜ ಹೇಳಿದಾನೇನೋ ಅಂತ. ಇಲ್ಲ ಅಕ್ಕ, ಅವ್ರ ವರ್ತನೆ ನೋಡಿದ್ರೆ ಹಾಗನ್ನಿಸ್ತಿಲ್ಲ. ಯಾವಾಗ್ಲೂ ಹೇಗಿರ್ತಾರೋ ಹಾಗೇ ಇದ್ದಾರೆ. ಟೆನ್ಷನ್ ಮಾಡ್ಕೋಬೇಡ, ಧೈರ್ಯವಾಗಿರು ಅಂತ ನನಗೆ ಧೈರ್ಯ ಹೇಳಿದ್ರೆ ಹೊರತು ಬೇರೇನೂ ಹೇಳಿಲ್ಲ. ಅಭಿ ಅಂದ್ರೆ ಹಾಗೆ ವಸು, ಸಮಸ್ಯೆನ ಎದುರುಗಡೆ ಇರೋರ್ ಜಾಗದಲ್ಲೇ ನಿಂತು ಯೋಚನೆ ಮಾಡ್ತಾನೆ, ಅರ್ಥ ಮಾಡ್ಕೋತಾನೆ. ಎಷ್ಟೇ ದೊಡ್ಡ ವಿಷಯ ಆದ್ರೂ ಆ ಪರಶಿವ ವಿಷಯನ ತನ್ನ ಕಂಠದಲ್ಲಿ ಇಟ್ಕೊಂಡ ಹಾಗೆ ಅಭಿ ತನ್ನ ಮನ್ಸಲ್ಲೇ ಇಟ್ಕೊಂಡಿರ್ತಾನೆ. ಅವ್ರಿಗೆ ನಿಜ ಗೊತ್ತಿಲ್ವೋ ಅಥವಾ ಗೊತ್ತಾಗಿದೆಯೋ ಅನ್ನೋದೇ ಟೆನ್ಷನ್ ಆಗಿದೆ ಅಕ್ಕ. ಗೊತ್ತಾದ್ರೂ ಗೊತ್ತಿಲ್ಲದೆ ಇದ್ರು ಅಭಿ ವಿಷಯದಲ್ಲಿ ನೀನು ಧೈರ್ಯವಾಗಿರ್ಬೋದು ವಸು. ಅತ್ತೆಗೆ ಗೊತ್ತಾದ್ರೂ ಆ ಸುಮಂಗಲಿ ಚಿಕ್ಕಮ್ಮ ಹಾರಿಕಂಗ್ ಗೊತ್ತಾದ್ರೆ ತೊಂದ್ರೆನೆ. ಅದಕ್ಕೆ ಅವ್ರ ಹತ್ರ ನೀನು ಹೇಳ್ದೇ ಇದ್ರೆ ಸಾಕು. ಹೋಗಿ ನಿನ್ ಮಕ್ಕಳನ್ನ ನೋಡ್ಕೋ. ಟೆಸ್ಟ್ಗೆ ರೆಡಿ ಆಗಿದ್ದೀರಾ? ರೆಡಿ ಡ್ಯಾಡಿ. ಶೂರ್? ಶೋರ್ ಡ್ಯಾಡಿ. ಪಕ್ಕ? ಪಕ್ಕಾ ಡ್ಯಾಡಿ. ಗ್ಯಾರಂಟಿಯಾಗಿ ಪಾಸ್ ಆಗ್ತೀರಾ? ಆಗ್ತೀವಿ ಡ್ಯಾಡಿ. ವೆರಿ ಗುಡ್. ನೆಕ್ಸ್ಟ್ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು? 60, 70. ವೆರಿ ಗುಡ್. ಗುಡ್ ಮಾರ್ನಿಂಗ್ ಡ್ಯಾಡಿ. ವೆರಿ ಗುಡ್ ಮಾರ್ನಿಂಗ್ ರಾಕಿ. ಓಕೆ, ಇನ್ಮೇಲೆ ನೀವು ಚೆನ್ನಾಗಿ ಓದ್ಕೋಬೇಕು, ತರಲೆ ಮಾಡಬಾರ್ದು, ಸ್ಕೂಲ್ನ ಸ್ಕಿಪ್ ಮಾಡಬಾರ್ದು, ಒಳ್ಳೆ ಮಾರ್ಕ್ಸ್ನ ತಗೋಬೇಕು. ಮತ್ತೆ ನಿಮ್ಮ ಬಗ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡಲೇಬಾರ್ದು. ಓಕೆ, ನೀವು ಗುಡ್ ಸ್ಟೂಡೆಂಟ್ ಅಂತ ನಿಮ್ಮ ಪ್ರಿನ್ಸಿಪಲ್ ನಿಮ್ಮನ್ನ ಮೆಚ್ಕೊಳ್ಳೋ ಹಾಗೆ ಮಾಡಬೇಕು. ಓಕೆನಾ? ಓಕೆ ಡ್ಯಾಡಿ. ಶೋರ್ ಡ್ಯಾಡಿ. ವೆರಿ ಗುಡ್, ವೆರಿ ಗುಡ್. ಸ್ಕೂಲಲ್ಲಿ ಏನೇ ಆದ್ರೂ ನಾನು ನಿಮಗೆ ಹೇಳ್ತೀನಿ ಡ್ಯಾಡಿ. ಇನ್ಮೇಲೆ ಯಾವುದನ್ನು ಮುಚ್ಚಿಡಲ್ಲ. ಅನು ಕೀರ್ತಿ ಇಬ್ರಿಗೂ ಜೊತೆಯಾಗಿರ್ತೀನಿ. ಅವರಿಬ್ರು ಜೊತೆ ಹೋಮ್ವರ್ಕ್ ಮಾಡ್ತೀನಿ. ವೆರಿ ಗುಡ್. ನೀವು ಮೂವರು ಒಟ್ಟಾಗಿರಬೇಕು, ಜಗಳ ಆಡಬಾರ್ದು. ಬೆಸ್ಟ್ ಅಣ್ಣ ತಂಗಿ ಅಂತ ಅನ್ಸ್ಕೋಬೇಕು. ನಿಮಗೇನೇ ಪ್ರಾಬ್ಲಮ್ ಬಂದರೂ ನನ್ನ ಹತ್ರ ಹೇಳಿ. ನಿಮ್ಮೊಳಗೆ ನೀವು ಮುಚ್ಚಿಟ್ಕೊಂಡ್ರೆ ಅದಿನ್ನೂ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಓಕೆ ಡ್ಯಾಡಿ. ಇವಾಗ ಸ್ಕೂಲ್ಗೆ ಹೋಗೋಣವಾ? ಡ್ಯಾಡಿ, ಒಂದ್ ನಿಮಿಷ. ಇವತ್ತು ಅನು ಕೀರ್ತಿ ಇಬ್ರಿಗೂ ಟೆಸ್ಟ್ ಇದೆ ಅಲ್ವಾ? ನಿಮ್ ಬ್ಲೆಸ್ಸಿಂಗ್ಸ್ ಬೇಕು. ಅನು ಕೀರ್ತಿ, ನೀವಿಬ್ರು ಡ್ಯಾಡಿ ಕಾಲಿಗೆ ನಮಸ್ಕಾರ ಮಾಡಿ ಬ್ಲೆಸ್ಸಿಂಗ್ಸ್ ತಗೊಳ್ಳಿ. ಗಾಡ್ ಬ್ಲೆಸ್ ಯು. ಬೆಸ್ಟ್ ಆಫ್ ಲಕ್. ಓಕೆ, ನಡೀರಿ ಹೋಗೋಣ. ಒಂದ್ ನಿಮಿಷ ಇರಿ. ನಿಮಗ್ ಕಷ್ಟಪಟ್ಟು ಪಾಠ ಹೇಳ್ಕೊಟ್ಟಿದ್ದು ಮಮ್ಮಿ ಅಲ್ವಾ? ಡ್ಯಾಡಿ ಹತ್ರ ಬ್ಲೆಸ್ಸಿಂಗ್ ತಗೊಂಡ್ರೆ ಸಾಕಾ? ಮಮ್ಮಿಯಿಂದ ಕೂಡ ತಗೊಳ್ಳಿ.
ವಸು ಇಲ್ಬಾ. ಮಮ್ಮಿ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಅಯ್ಯೋ, ಮಕ್ಕಳು ನನ್ಗೆ ಯಾಕೆ ನಮಸ್ಕಾರ ಮಾಡಬೇಕು ಅಕ್ಕ? ಬೇಡ. ಅವ್ರಿಗೆ ಮಮ್ಮಿ ಆದ್ರೂ ಟೀಚರ್ ಆದ್ರೂ ನೀನೇ ಅಲ್ವಾ? ನಿನ್ನ ಆಶೀರ್ವಾದನೂ ಅವ್ರಿಗೆ ಬೇಕು. ಇವರು ಚೆನ್ನಾಗಿರ್ಬೇಕು ಅಂತ, ಚೆನ್ನಾಗಿ ಓದ್ಬೇಕು ಅಂತ ನಾನು ಯಾವಾಗಲೂ ಬೇಡ್ಕೋತೀನಿ ಅಕ್ಕ. ಆ ದೇವ್ರ ಆಶೀರ್ವಾದ ಇವ್ರಿಗೆ ಯಾವಾಗ್ಲೂ ಇರತ್ತೆ. ಮತ್ತೆ ನನ್ನ ಆಶೀರ್ವಾದ ಯಾಕೆ? ಯಾಕೆ ಏನು ಅಂತ ಕೇಳ್ಬೇಡ ವಸ್ಸು, ಆಶೀರ್ವಾದ ಮಾಡು. ಏ ಅನುಕೀರ್ತಿ, ಏನೇ ನೋಡ್ತಿದ್ದೀರಾ? ಮಮ್ಮಿ ಕಾಲಿಗೆ ನಮಸ್ಕಾರ ಮಾಡಿ. ಅಯ್ಯೋ ಬೇಡಕ್ಕ. ಯಾವುದೇ ತರದ ಭಯ ಆತಂಕ ಇಲ್ಲದೆ ಕಂಗಾಲಾಗದೆ ಪ್ರಶಾಂತವಾಗಿ ಪರೀಕ್ಷೆ ಬರೀರಿ. ಎ ಗ್ರೇಡಲ್ಲಿ ಪಾಸ್ ಆಗ್ತೀರಾ. ಅಮ್ಮನ ಆಶೀರ್ವಾದ ಸಿಕ್ಕ ಮೇಲೆ ಇಬ್ರು ಚೆನ್ನಾಗೇ ಬರೀತಾರೆ. ಡ್ಯಾಡಿ, ನನ್ಗೂ ಬ್ಲೆಸ್ ಮಾಡಿ. ಗಾಡ್ ಬ್ಲೆಸ್ ಯು. ಹೇಳು. ಓಕೆ, ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಡ್ಯಾಡಿ. ರಾಕಿ, ನಿನ್ನ ಇಬ್ಬರು ಸಿಸ್ಟರ್ನ ನಿನಗೆ ಒಪ್ಪಿಸ್ತಾ ಇದ್ದೀನಿ. ಇನ್ಮೇಲೆ ಅವ್ರ ಜವಾಬ್ದಾರಿ ನಿಂದೆ. ಓಕೆ ಡ್ಯಾಡಿ, ಥ್ಯಾಂಕ್ ಯು. ಅನುಕೀರ್ತಿ, ನೀವು ಕೂಡ ಅಣ್ಣ ಹೇಳ್ದಂಗೆ ಕೇಳಬೇಕು. ಅಣ್ಣನ ಜೊತೆಲೇ ಓದಬೇಕು. ಓಕೆನಾ? ಸರಿ ಡ್ಯಾಡಿ. ಗುಡ್. ಬನ್ನಿ ಡ್ಯಾಡಿ, ಸ್ಕೂಲಿಗೆ ಹೋಗೋಣ. ಓಕೆ ರಾಕಿ. ಲೇ ರಾಕಿ, ನೀನ್ ನಿಮ್ಮ ಅಮ್ಮನ ಬ್ಲೆಸ್ಸಿಂಗ್ ತಗೊಳಲ್ವಾ? ತಗೊಳ್ಳೇಬೇಕಾ ದೊಡ್ಡಮ್ಮ? ತಗೋತೀನಿ ಬಿಡು ದೊಡ್ಡಮ್ಮ. ಬ್ಲೆಸ್ ಮೀ ಮಮ್ಮಿ. ಮಕ್ಕಳು ಎಕ್ಸಾಮ್ನಲ್ಲಿ ಪಾಸ್ ಆಗ್ತೀವಿ ಅಂತ ತುಂಬಾ ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಅದು ನನ್ನ ತಂಗಿ ಕೊಟ್ಟಿರೋ ಟ್ರೈನಿಂಗ್ ಅಭಿ. ಆದ್ರೆ ಅವ್ರು ಮಾತ್ರ ಕಾನ್ಫಿಡೆಂಟ್ ಆಗಿಲ್ಲ ಅಲ್ಲ. ಮಕ್ಕಳು ಟೆಸ್ಟಲ್ಲಿ ಪಾಸ್ ಆಗ್ತಾರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಓಕೆ, ಎಕ್ಸಾಮ್ ಟೈಮ್ ಆಗ್ತಿದೆ, ನಡೀರಿ. ಬಾಯ್ ಮಮ್ಮಿ. ಬಾಯ್ ದೊಡ್ಡಮ್ಮ. ಬಾಯ್ ಬಾಯ್ ದೊಡ್ಡಮ್ಮ. ಬಾಯ್. ನಡೀರಿ ನಡೀರಿ ನಡೀರಿ.